Hello everyone. In this video, we will discuss about preposition. First of all, we try to understand the meaning of a preposition. Preposition is a word that shows the relationship between a noun or a pronoun and some other word or element in the rest of the sentence. Preposition, pre plus position. It takes place before a noun or a pronoun. ಪ್ರಿಪೋಸಿಷನ್ ಅಂದರೆ ಇದು ನಾಮಪದದ ಮುಂಚೆ ಬರ್ಬೋದು ಅಥವಾ ಸರ್ವನಾಮಪದದ ಮುಂಚೆ ಬರುವ ಪದವಾಗಿದೆ. ಹಿಯರ್ ಇಸ್ ಎ ಚಾರ್ಟ್ ಆಫ್ ಯೂಸೇಜ್ ಆಫ್ ಪ್ರಿಪೋಸಿಷನ್ಸ್. Now we try to understand prepositions usage depend upon time. ಅಂದರೆ ಈಗ ನಾವೇನು ಮಾಡೋಣ ಅಂತಂದರೆ ಟೈಮ್ ಬೇಸ್ಡ್ ಪ್ರಿಪೋಸಿಷನನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ನೋಡೋಣ. ಫಸ್ಟ್ ಒನ್, ಆನ್. ಆನ್ ಅಂತಕ್ಕಂಥದ್ದು ಪ್ರಿಪೋಸಿಷನ್ ವಿಚ್ ಈಸ್ ಯೂಸ್ಡ್ ಅಟ್ ದ ಟೈಮ್ ಆಫ್ ಟೆಲ್ಲಿಂಗ್ ಅಬೌಟ್ ಡೇಸ್ ಆಫ್ ದ ವೀಕ್. ನೋಡಿ, ಡೇಸ್ ಆಫ್ ದ ವೀಕ್ 7 days ಆಫ್ ದ ವೀಕ್ ಇದೆ ಅಲ್ವಾ, ಅವುಗಳ ಬಗ್ಗೆ ಮಾತನಾಡೋ ಸಂದರ್ಭದಲ್ಲಿ ನಾವು ಆನನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಹಿ ಅರೈವ್ಡ್ ಆನ್ ಮಂಡೇ ಅಂದರೆ ಅವನು ಸೋಮವಾರ ಬಂದನು ಅಂತ ಹೇಳ್ತಾರೆ. ನೋಡಿ, ಆನ್ ಮಂಡೇ, ಆನ್ ಟ್ಯೂಸ್ಡೇ, ಆನ್ ವೆನ್ಸ್ಡೇ, ಆನ್ ಥರ್ಸ್ಡೇ, ಈ ರೀತಿ ಡೇಸ್ ಬಂದಾಗ ಅಲ್ಲಿ ನಾವೇನು ಬಳಸ್ತೀವಿ, ಆನನ್ನು ಬಳಸ್ತೀವಿ. ನೆಕ್ಸ್ಟ್ ಒನ್, ಇನ್, ವಿಚ್ ಈಸ್ ಯೂಸ್ಡ್ ಅಟ್ ದ ಟೈಮ್ ಆಫ್ ಟೆಲ್ಲಿಂಗ್ ಮಂತ್ ಆ್ಯಂಡ್ ಸೀಸನ್ಸ್. ಈಗ ಮಂತ್ಸ್ ಅಂತ ಬಂದಾಗ ನೋಡಿ, ಟೋಟಲಿ 12 months ಇನ್ ಅ ಇಯರ್, ಅಂದ್ರೆ 12 ತಿಂಗಳು ಇರ್ತಾವಲ್ಲ, 12 ತಿಂಗಳು ಹೆಸರು ಬಂದು ಅಂತಂದ್ರೆ ಅಲ್ಲಿ ನಾವೇನು ಬಳಸ್ತೀವಿ, ಇನ್ನನ್ನು ಬಳಸ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇನ್ ಆಗಸ್ಟ್, ಇನ್ ಮೇ, ಲೈಕ್ ದೀಸ್. ರಿಪಬ್ಲಿಕ್ ಡೇ ಈಸ್ ಸೆಲೆಬ್ರೇಟೆಡ್ ಇನ್ ಜನವರಿ. ಅದೇ ರೀತಿ ಸೀಸನ್ಸ್ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಕಾಲಗಳು, ವಿಂಟರ್ ಸೀಸನ್ ಇರ್ಬೋದು, ಸಮರ್ ಸೀಸನ್ ಇರ್ಬೋದು, ಯಾವುದೇ ಕಾಲಗಳ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಅದ್ರ ಬಗ್ಗೆ ಆ ಸಂದರ್ಭದಲ್ಲಿ ನಾವು ಇನ್ನನ್ನು ಬಳಕೆ ಮಾಡ್ತೀವಿ. ವಿ ಫೀಲ್ ಕೋಲ್ಡ್ ಕ್ಲೈಮೇಟ್ ಇನ್ ವಿಂಟರ್ ಸೀಸನ್. ಈ ರೀತಿ ಸಾಕಷ್ಟು ಎಕ್ಸಾಂಪಲ್ಸ್ಗಳನ್ನು ಬರೀಬಹುದು. ಇಯರ್ಸ್ ಬಗ್ಗೆ ಮಾತನಾಡಿದ ಸಂದರ್ಭದಲ್ಲಿ ಕೂಡ ಇನ್ನನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್, ಇನ್ 2021. ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಂದ್ರೆ, ಗಾಂಧೀಜಿ ವಾಸ್ ಬಾರ್ನ್ ಇನ್ 1869. ನೆಕ್ಸ್ಟ್, ಪೀರಿಯಡ್ ಆಫ್ ಟೈಮ್, ಅಲ್ಲಿ ಕೂಡ ನಾವು ಇನ್ನನ್ನು ಬಳಸ್ತೀವಿ. ಇನ್ ಆ್ಯನ್ ಅವರ್. ನೆಕ್ಸ್ಟ್ ಒನ್, ಆಟ್. ನೈಟ್ ಸೀಸನ್ ಇದೆ, ಅಲ್ಲಿ ಕೂಡ ಆಟ್ ಬಳಸ್ತೀವಿ ನಾವು. ಯಾವ ರೀತಿ, ಆಟ್ ನೈಟ್. ಇನ್ನು ವೀಕೆಂಡ್ ಇದ್ದಾಗ ಆಟ್ ದ ವೀಕೆಂಡ್. At is used to represent a certain point of time. For example, at 9:30. 9:30 ಅಂದರೆ ಎಷ್ಟು, 9:30. ನೆಕ್ಸ್ಟ್ ಎಕ್ಸಾಂಪಲ್, ಐ ವೇಕ್ ಅಪ್ ಡೈಲಿ at 5:30. ಅಂದರೆ 5:30ಗೆ ನಾನು ಬೇಗನೆ ಏಳುತ್ತೇನೆ ಅಂತ ಅರ್ಥ. ನೆಕ್ಸ್ಟ್ ಒನ್, ಸಿನ್ಸ್. It also represent a point of time. For example, he is working here since 1990. Since ಅಂದರೆ ಕಾಲ ಪ್ರಾರಂಭವನ್ನು ತೋರಿಸ್ಕೊಡ್ತದೆ, ಅಂದರೆ ಎಲ್ಲಿಂದ, ಯಾವಾಗಿನಿಂದ ಅಂತ.
It means it shows a point of time. Next one, for ಅಂದ್ರೆ ಸಲುವಾಗಿ. It represents a period of time. ಇದು ಅವಧಿ ಸೂಚಕ. ಪೀರಿಯಡ್ ಆಫ್ ಟೈಮ್ ಅಂದ್ರೆ ಏನು? ಅವಧಿ ಸೂಚಕ. ಫಾರ್ ಎಕ್ಸಾಂಪಲ್, I have been working here for 8 years. Next one, ago. It represents a certain time in the past. ಅಂದ್ರೆ ಇದು ಭೂತಕಾಲದಲ್ಲಿ ಆಗಿರತಕ್ಕಂಥ ಒಂದು ಸರ್ಟನ್ ಟೈಮ್ ಬಗ್ಗೆ ಹೇಳ್ತದೆ. ಫಾರ್ ಎಕ್ಸಾಂಪಲ್, I saw the palace 2 years ago. Here we will see some related examples. First one, many shops don't open on Sunday. ನಾವು ಈಗಲೇ ನೋಡಿದ್ದೀವಿ ನೋಡಿ, ವೀಕಲ್ಲಿ ಡೇಸ್ ಬಂದು ಅಂತಂದರೆ ಅಲ್ಲಿ ನಾವೇನು ಬಳಸ್ತೀವಿ? ಆನನ್ನು ಬಳಕೆ ಮಾಡ್ತೀವಿ ನೋಡಿ, ಆನ್ ಸಂಡೇ. ಸೆಕೆಂಡ್ ಒನ್, ಐ ವಿಲ್ ಮೀಟ್ ಮೈ ಪೇರೆಂಟ್ಸ್ ಅಟ್ ದ ವೀಕೆಂಡ್. ವೀಕೆಂಡ್ ಅಂತ ಬಂದಾಗ ಅಲ್ಲಿ ನಾವು ಅನ್ನು ಕೂಡ ಬಳಕೆ ಮಾಡ್ತೀವಿ. ವಿ ಹ್ಯಾವ್ ಆಲ್ರೆಡಿ ಸೀನ್ ದಿಸ್ ಫ್ಯಾಕ್ಟ್ ಇನ್ ಅವರ್ ರೂಲ್ಸ್. ಥರ್ಡ್ ಒನ್, the movie starts at 6 p.m.